ಯಾವುದೇ ಇಂಡಸ್ಟ್ರಿನಲ್ಲಿ ಆ್ಯಕ್ಟರ್ಸ್ ಸಾಕಷ್ಟು ಜನ ಇರ್ತಾರೆ, ಬಟ್ ಆರ್ಟಿಸ್ಟ್ಸ್ ಅಥವಾ ಪರ್ಫಾರ್ಮರ್ಸ್ ಕೆಲವರು ಮಾತ್ರ ಇರ್ತಾರೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ ಅಂತ ತಗೊಂಡಾಗ ನನ್ನ ಫೇವ್ರೇಟ್ ಪರ್ಫಾರ್ಮರ್ ಬಹಳಷ್ಟು ವರ್ಷಗಳ ನಂತರ ಇವ್ರನ್ನ ನಾನು ಇವತ್ತು ಭೇಟಿ ಮಾಡ್ತಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನನಗೆ ಇವರ ಜೊತೆ ಇಂಟರ್ವ್ಯೂ ಅಂತ ಬರ್ತಾ ಆ್ಯಂಡ್ ಅದನ್ನು ಹೊರತಾಗಿ ಸಾಕಷ್ಟು ಮೆಮೊರೀಸ್ ಇದೆ, ಅದನ್ನೆಲ್ಲ ಹಂಚ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಲೆಟ್ಸ್ ಬಿಗಿನ್ ವಿತ್ ಕಂಗ್ರ್ಯಾಚುಲೇಟಿಂಗ್ ನನ್ನ ಫೇವ್ರೆಟ್ ಹೀರೋ ಕೃಷ್ಣ ಅಜಯ್ ರಾವ್ ಅವ್ರಿಗೆ 25 ಇಯರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಇಂಡಸ್ಟ್ರಿನಲ್ಲಿ. ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ. ಆ್ಯಂಡ್ 30 ಸಿನಿಮಾಗಳು, ಇದು ನಿಮ್ಮ ರಿಲೀಸ್ ಆಗ್ತಿರುವಂಥ 29ನೇ ಸಿನಿಮಾ. ಸೊ ಈ 25 ಇಯರ್ಸ್ ಜರ್ನಿನ ಸಮಪ್ ಮಾಡಬೇಕು ಅನ್ನೋದಿದ್ರೆ ಹೇಗೆ ಸಮಪ್ ಮಾಡ್ತೀರಾ ಅನ್ನೋದ್ರಿಂದನೇ ನಮ್ಮ ಮಾತನ್ನು ಸ್ಟಾರ್ಟ್ ಮಾಡಿಬಿಡೋಣ. ವೆರಿ ಹ್ಯಾಪಿ, ವೆರಿ ಪ್ರೌಡ್, ನೋ ರಿಗ್ರೆಟ್ಸ್. ಬಟ್ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್, ಇಷ್ಟು ವರ್ಷ ಆದಮೇಲೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವ್ ದಿ ಬಿಗಿನಿಂಗ್ ಹ್ಯಾಸ್ ಬಿಗನ್. ಸೊ ಆಲ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಲೈಫ್. ಲವ್ಲಿ. ಅದೇ ಕೆಲವ್ರು ಹೇಳ್ತಾರಲ್ಲ, ನೀವೇನಾದರೂ ಬದಲಾಯಿಸಬೇಕು ಅಂತ ಅನ್ನೋದಿದ್ರೆ, ಒಂದು ಅವಕಾಶ ಸಿಕ್ಕರೆ ಬದಲಾಯಿಸ್ಕೊಳ್ತೀರಿ ಏನಾದರೂ ಲೈಫಲ್ಲಿ ಅಂತ, ಅವಾಗ ದೇ ವಿಲ್ ಆಲ್ವೇಸ್ ಸೇ, ಯೂಶಲಿ ಸಾಕಷ್ಟು ಅಚೀವ್ ಮಾಡೋರು ಹೇಳೋದೇನೆಂದರೆ ಐ ವುಡ್ ನಾಟ್ ವಾಂಟ್ ಟು ಚೇಂಜ್ ಎನಿಥಿಂಗ್ ಅಂತ. ಯಾಕಂದರೆ ಇವತ್ತು ನಾವು ಏನಾಗಿದ್ದೀವಿ, ನಮ್ಮ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲವೂ ಕಾರಣ ಆಗಿರುತ್ತೆ ಅದಕ್ಕೆ. ರೈಟ್, 13 ವರ್ಷಗಳ ಹಿಂದೆ ಒಂದು ಪ್ರೊಡಕ್ಷನ್ ಹೌಸ್ನ ಕೂಡ ಸ್ಟಾರ್ಟ್ ಮಾಡ್ತೀರಾ. 10 years ಸ್ಟಾರ್ಟ್ ಮಾಡಿದ್ದೆ. ಕರೆಕ್ಟ್, ಸ್ಟಾರ್ಟ್ ಮಾಡಿ. ಆ್ಯಂಡ್ ಕೃಷ್ಣ ಲೀಲಾ ರಿಲೀಸ್ ಆಗುತ್ತೆ, ಫಸ್ಟ್ ಸಿನಿಮಾ ನಿಮ್ಮ ಬ್ಯಾನರ್ ಅಂಡರ್ ಅಜಯ್ ರಾವ್ ಪ್ರೊಡಕ್ಷನ್ಸ್. ಆ್ಯಂಡ್ ಈಗ ಯುದ್ಧಕಾಂಡ 2ಗೆ ವೆರ್ ಆಲ್ ಸೆಟ್ ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಸಿನಿಮಾ ರಿಲೀಸ್ ಆಗಿದೆ, ಸಾಕಷ್ಟು ಹೆಸರು ಮಾಡ್ತಾ ಇದೆ. ಬಟ್ ಇವಾಗ ಏನಂದರೆ, ನಿಮ್ಮ ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ನಾನು ನೋಡಿದೆ. ಏನಂದರೆ, ಸಾಕಷ್ಟು ವಿಷಯಗಳ ಬಗ್ಗೆ ನೀವೇನು ಮಾತಾಡಿದ್ದೀರಾ, ಅದು ಯಾವುದ್ರ ಬಗ್ಗೆನೂ ನಾವು ಇಂಟರ್ವ್ಯೂನಲ್ಲಿ ಮಾತಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೌಜನ್ಯ, ಥ್ಯಾಂಕ್ ಯು. ಬಿಕಾಸ್ ನೀವು ಪದೇ ಸಾಕಷ್ಟು ಕ್ಲಾರಿಫಿಕೇಶನ್ಸ್ನ ಕೊಟ್ಟು ಮತ್ತೆ ನಾನು ಇವತ್ತು ಅದೇ ಪ್ರಶ್ನೆನ ಕೇಳಿದ್ರೆ ದೇರ್ ಇಸ್ ನೋ ಪಾಯಿಂಟ್ ಅಂತ. ಆ್ಯಂಡ್ ಅಜಯ್ ರಾವ್ ಅವರೇ, ಒಂದೇನಂದರೆ ಸ್ಟಾರ್ಟಿಂಗಲ್ಲೇ ನಾನು ನಿಮ್ಗೆ ಹೇಳಬೇಕು, ನಿಮಗೆ ಹೇಳ್ತಾ ಇದ್ದೆ ಇಂಟರ್ವ್ಯೂಗೆ ಮುಂಚೆ, ದಟ್ ನಿಮ್ಮಲ್ಲಿ ಒಂದು ಸಟಲ್ ಸೆನ್ಸ್ ಆಫ್ ಹ್ಯೂಮರ್ ಇದೆ, ವಿಚ್ ಐವ್ ಆಲ್ವೇಸ್ ಸೀನ್ ನಮ್ಮ ರೇಡಿಯೋ ಇಂಟರ್ವ್ಯೂಸಲ್ಲಿ ಕೂಡ. ಇವತ್ತಿನ ಇಂಟರ್ವ್ಯೂಲಿ ಅದು ಹೊರ ಬರಲೇಬೇಕು. ಐ ಡೋಂಟ್ ನಾಟ್ ವಾಂಟ್ ದಿಸ್ ಟು ಬಿ ಎ ಸೀರಿಯಸ್ ಇಂಟರ್ವ್ಯೂ ಅಟ್ ಆಲ್. ಓಕೆನಾ? ಓಕೆ. ಸೊ ರಾಮಾಯಣದಲ್ಲಿ ಎಷ್ಟು ಕಾಂಡಗಳಿದೆ ಹೇಳಿ? 7 ಕಾಂಡಗಳಿದೆ. ಅದರಲ್ಲಿ 6ನೇಯದ್ದೇ ಯುದ್ಧಕಾಂಡ. ಸೊ ನಾನು ಅನ್ಕೊಂಡೆ ಒಂದೊಂದೇ ಕಾಂಡದ ಬಗ್ಗೆ ಮಾತಾಡ್ತಾ ಹೋಗೋಣ. ಟು ಬಿಗಿನ್ ವಿತ್ ಬಾಲಕಾಂಡ. ರಾಮಾಯಣದ ಮೊದಲ ಕಾಂಡ ಬಾಲಕಾಂಡದಲ್ಲಿ ರಾಮನ ಜನನ, ಅವನ ಬಾಲ್ಯಾವಸ್ಥೆ ಹೇಗಿತ್ತು, ಎಷ್ಟು ಚೆನ್ನಾಗಿ ಅವನು ರಘುವಂಶದ ರಾಜರ ಬೆಳವಣಿಗೆ ಮತ್ತು ಅವನ ಬೆಳವಣಿಗೆನ ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ. ಈಗ ಲೆಟ್ಸ್ ಟಾಕ್ ಅಬೌಟ್ ನಿಮ್ಮ ಜೀವನದ ಬಾಲಕಾಂಡ. ಹೇಗಿತ್ತು ನಿಮ್ಮ ಲೈಫ್ನ ಗ್ರೋಯಿಂಗ್ ಅಪ್ ಇಯರ್ಸ್? ಆಸಮ್ ಲೈಫ್. ನನ್ನ ಚೈಲ್ಡ್ಹುಡ್ನ ಅಂದರೆ ಐ ಕ್ಯಾನ್ ಸೆಲೆಬ್ರೇಟ್. ಅಷ್ಟು ಅದ್ಭುತವಾದಂಥ ಒಂದು ಚೈಲ್ಡ್ಹುಡ್. ಬಿಕಾಸ್ ನಾನು ಮನೆಯಲ್ಲಿ ಕೊನೆಯವನು. ತಂದೆ, ತಾಯಿ, ಆಮೇಲೆ ಅಕ್ಕ, ಅಣ್ಣ, ಆಮೇಲೆ ನಾನು 3ನೇವನು. ನನಗೆ ನಮ್ಮ ತಂದೆ ಕರೀತಾ ಇದ್ದಿದ್ದು ಕಡೆ ಹುಟ್ಟಿದ ಕಟ್ಟಾಣಿ ಅಂತ. ಕಡೆ ಹುಟ್ಟಿದ ಕಟ್ಟಾಣಿ, ಓಕೆ. ಈ ಪುಟಾಣಿ ಹಂಗೆಲ್ಲ ಹೇಳ್ತೀವಲ್ಲ, ಹಂಗೆ ಅದೇನೋ ಪ್ರೀತಿಯಿಂದ ಕಡೆ ಹುಟ್ಟಿದ ಕಟ್ಟಾಣಿ ಅಂತ ಕರೀತಾ ಇದ್ರು. ಅಂದರೆ ಅದು ಬೈ ಡಿಫಾಲ್ಟ್ ಅಥವಾ ಬೈ ರೂಲ್ಸ್ ನನ್ನ ಎಲ್ಲರೂ ಪ್ರೀತಿ ಮಾಡಲೇಬೇಕು. ದಟ್ ವಾಸ್ ದಿ. ಆಮೇಲೆ ನಮ್ಮ ಅಪ್ಪ, ಬಹುಶಃ ನೀವು ಏನಾದರೂ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ನೋಡಿದ್ರೆ, ಇಫ್ ಯು ಕ್ಯಾನ್ ರಿಕಾಲ್ ಅನುಪಮ್ ಖೇರ್ ಆ್ಯಂಡ್ ಶಾರುಖ್ ಖಾನ್, ನಂದು ನಮ್ಮ ತಂದೆದು ಅದೇ ಬಾಂಡಿಂಗ್ ಇದ್ದಿದ್ದು. ಸೊ ಚಿಕ್ಕವರಿದ್ದಾಗಿಂದನೂ, ಅಂದರೆ ಇನ್ನೊಂದು ಬ್ಯೂಟಿಫುಲ್ ಪಾಯಿಂಟ್, ನಮ್ಮ ತಂದೆ ಆಗಲಿ ತಾಯಿ ಆಗಲಿ ನಮ್ಗೆ ಇವತ್ತುವರೆಗೂ ಒಂದು ಏಟು ಹೊಡೆದಿಲ್ಲ, ಒಂದು ಸಲನೂ ಬೈದಿಲ್ಲ. ಬೈಯೋದು ದೂರದ ಮಾತು, ಕಣ್ಣು ಕೂಡ ಹಿಂಗೆ ಅಗ್ಲಿಸಿ ನೋಡಿಲ್ಲ. ಓಕೆ. ಓ ಮೈ ಗಾಡ್. ಅಷ್ಟು ಪ್ಯಾಂಪರ್ಡ್, ಅಷ್ಟು ಮುದ್ದಾಗಿ ಬೆಳೆಸಿದ್ದು. ಅಫ್ಕೋರ್ಸ್ ನಮ್ಮ ತಂದೆ ಅವಾಗ ನಾವು 3 ಜನ ಮಕ್ಕಳಾದ್ರೂ, ಅಂದರೆ ಅವರೇನು ಬಾರ್ನ್ ರಿಚ್ ಅಲ್ಲ, ಅವರೊಂದು ರೈತಾಪಿ ಕುಟುಂಬದಿಂದ ಬಂದಂಥವ್ರು. ಬಟ್ ಅವರು ಹಿ ವಾಸ್ ಹೈಲಿ ಎಜುಕೇಟೆಡ್. ಅವ್ರ ಅಣ್ಣಂದ್ರೆಲ್ಲ ಹಾಗೆ ಬೆಳೆಸಿದ್ರು. ಅಂದರೆ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ತಂದೆಗೆ ಓದಿಸಿದ್ರು. ನಮ್ಮ ತಂದೆ ಅಷ್ಟು ವಿದ್ಯಾವಂತರಾಗಿ ತುಂಬ ಧೈರ್ಯಶಾಲಿ ನಮ್ಮ ತಂದೆ. ಸೊ ಮಕ್ಕಳಿಗೂ ಅಷ್ಟೇ ಪ್ರೀತಿ, ಅಷ್ಟೇ ಧೈರ್ಯದಿಂದ ಬೆಳೆಸಿದ್ದು. ಆ್ಯಂಡ್ ನಾವು ತುಂಬ ಚಿಕ್ಕ ಹುಡುಗರು ಇದ್ದಾಗಲೇ ನಮಗೆ ಟ್ರೈನಲ್ಲಿ ಒಬ್ಬರೇ ಓಡಾಡೋಕ್ಕೆ ಕಳಿಸೋರು. ಈಗ ನಾನು ಮರ ಹತ್ತಕ್ಕೆ ಬಂದಿಲ್ಲ ಅಂತಂದರೆ ನಮ್ಮ ತಂದೆ ಕೆಳಗಡೆ ಬೈದಿದ್ದ ಆ ಥರದ ವಿಚಾರಗಳಿದ್ದಾವೆ. ಮರ ಹತ್ತಬೇಕು, ಸ್ವಿಮ್ಮಿಂಗ್ ಮಾಡಬೇಕು, ಆಟ ಆಡಬೇಕು. ಸೊ ಈ ಥರ ನಮಗೆ ಬೆಳೆಸಿದ್ದು ಲೈಫ್ ಸ್ಕಿಲ್ಸನ್ನು ವಿತ್ ಸ್ವಾಭಿಮಾನದಿಂದ, ವಿತ್ ಆಲ್ ದಿಸ್ ಥಿಂಗ್ಸ್, ಎಥಿಕ್ಸ್. ಅವಾಗ ತುಂಬ ಸಟಲ್ಲಾಗಿ ಹೇಳ್ಕೊಡೋರು, ಮೊರಾಲಿಟೀಸ್ ಆ್ಯಂಡ್ ಎಥಿಕ್ಸ್ ಆಫ್ ಲೈಫ್.
ಆ ಸಂಸ್ಕಾರ ಜೊತೆಗೆ ಏನು ತುಂಟತನ ಆಟಗಳು ಎಲ್ಲವೂ ಕೂಡ ಸರಿಸಮಾನವಾಗಿ ಕೊಟ್ಟವರು. ನಾವು ಯಾರಾದರೂ ಫೇಲ್ ಆದರೆ ಚೆನ್ನಾಗಿ ಓದಿಲ್ಲ ಅಂದರೆ ಬೈದಿಲ್ಲ. ಹಿಸ್ ಟು ಎನ್ಕರೇಜ್. ಓಕೆ. ಏನಾಗಲ್ಲ, ಜೀವನ ಇನ್ನೂ ತುಂಬ ಇದೆ, ಇದು ಒಂದೇ ಅಲ್ಲ ಲೈಫ್ ಅಂತ. ಅದ್ರ ಜೊತೆಗೆ ಸರ್ಟಿಫಿಕೇಟ್ಸ್, ಡಿಗ್ರೀಸ್ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಈಸ್ ವಾಟ್ ಯು ಆರ್ ಲರ್ನಿಂಗ್ ಫ್ರಮ್ ಇಟ್. ದಟ್ ವಾಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅವ್ರದ್ದಾಗಿದ್ದು. ಸೊ ತುಂಬ ಮುದ್ದಾಗಿ ಎಲ್ಲ ಪ್ರೀತಿ ಪಡ್ಕೊಂಡೇ ಬೆಳೆದಿದ್ದು. ಸೊ ಅದ್ಭುತವಾದಂಥ ಬಾಲಕಾಂಡ ನಂದು. ಸೋ ನೈಸ್. ಬಾಲಕಾಂಡ ತುಂಬ ಚೆನ್ನಾಗಿದೆ. ನಮಗೆ ಈ ಥರ ಬಾಲಕಾಂಡನೂ ಇರಲಿಲ್ಲ, ಪಾಪ ನನ್ನ ಮಗಳಿಗೂ ಈ ಥರ ಬಾಲಕಾಂಡ ಇಲ್ಲ. ಯಾಕಂದರೆ ನೀವೇನು ಹೇಳಿದ್ರಿ, ನಿಮ್ಮ ತಂದೆ ತಾಯಿ ಹೊಡಿತಿರ್ಲಿಲ್ಲ, ಬೈತಿರ್ಲಿಲ್ಲ ಅಂತ. ನಾವೆಲ್ಲ ಸರ್ಸರಿಯಾಗಿ ಓದೇ ತಿಂದು ಬೆಳೆದಿರೋರು. ಆ್ಯಂಡ್ ನಮ್ಮ ಮಕ್ಕಳನ್ನೂ ಅದೇ ಥರ ಸಾಕ್ತಾ ಇದೀವಿ, ಸರ್ಸರಿಯಾಗಿ ಓದೇ ಕೊಡ್ತಿದ್ದೀವಿ ಅಂತಲ್ಲ. ಇವತ್ತಿನ ಜನ್ರೇಷನ್ ಕಿಡ್ಸ್ ಆರ್ ಸೋ ಹೈಪರ್, ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಬಟ್ ನಿಮ್ಮ ಮಗಳ ಬಾಲಕಾಂಡ ಹೇಳಿ ಹೇಗಿದೆ ಅಂದರೆ? ಸೇಮ್ ಜೆರಾಕ್ಸ್ ಕಾಪಿ. ಅಪ್ಪನ ಬಾಲಕಾಂಡ ಹೇಗಿತ್ತು ಅದೇ ಅವಳ ಬಾಲಕಾಂಡ. ನಮ್ಮ ತಂದೆ ನನ್ನ ಹೇಗೆಲ್ಲ ಬೆಳೆಸಿದ್ರು, ನಾನು ನನ್ನ ಮಗಳನ್ನ ಹಾಗೇ ಬೆಳೆಸ್ತಾ ಇದ್ದೀನಿ. ಓಕೆ ಓಕೆ. ಬಟ್ ಯಾವತ್ತೂ ಮಗು ಮೇಲೆ ರೇಗಿಲ್ಲ, ಕೈ ಮಾಡಿಲ್ಲ, ಆ ಥರದ ಪ್ರಮೇಯನೇ ಬಂದಿಲ್ಲ. ಓಕೆ. ಯಾವತ್ತೂ ಬಂದಿಲ್ಲ, ಯಾವತ್ತು ಬರಕ್ಕೆ ಸಾಧ್ಯನೂ ಇಲ್ಲ. ಇಂಡಿಯನ್ ಮದರ್ಸ್ ಆ್ಯಂಡ್ ಫಾದರ್ಸ್ ಹಂಗಿರೋದು ಸಿಕ್ಕಾಪಟ್ಟೆ ರೇರು. ಬಟ್ ಇಂಡಿಯನ್ ಪೇರೆಂಟ್ಸ್ ಅಂದರೆ ಯೂಶಲಿ ಅವ್ರು ಯಾರ ಬಾಲಕಾಂಡನೋ ಅಥವಾ ಅವ್ರ ಮಕ್ಕಳ ಬಾಲಕಾಂಡನೂ ಹಿಂಗಿರಲ್ಲ. ಓಕೆ. ವರ್ಲ್ಡ್ ವೈಡ್ ಇಂಡಿಯನ್ ಪೇರೆಂಟ್ಸ್ ಆರ್ ಫೇಮಸ್. ಏನೇನು ಸಿಗತ್ತೋ ಅದರಲ್ಲೆಲ್ಲ ಹೊಡೆಯೋದಕ್ಕೆ, ಗೊತ್ತಲ್ವ ನಿಮಗೆ? ಓಕೆ. ಅಲ್ಲ, ಅದರಲ್ಲೇ ನಮ್ಮ ಭಾರತೀಯರು ಪ್ರೀತಿ ವ್ಯಕ್ತಪಡಿಸೋದ್ರಲ್ಲಿ ಅದೊಂದು ಸಂಸ್ಕೃತಿ. ಸೀರಿಯಸ್ಲಿ ದಟ್ ಈಸ್ ಲವ್. ಇವಾಗ ನಾನು ಫುಲ್ ಕ್ರೆಡಿಟ್ಸ್ ನಾನು ಏನಾಗಿದ್ದೀನಿ ಅದಕ್ಕೆ ನಮ್ಮ ತಾತನಿಗೆ ಕೊಡ್ತೀನಿ, ಆಯಿತಾ? ಸರ್ಸರಿಯಾಗಿ ಬೀಳೋದು ಅಜಯ್ ಅವರೇ, ಸರ್ಸರಿಯಾಗಿ ಅಂದರೆ ಅವ್ರು ಒಂದು ಸಲ ಹೊಡೆದ್ರೆ 5 ಬೆರಳು ಮಾರ್ಕು ತೊಡೆ ಮೇಲೆ ಬಂದ್ಬಿಡೋದು. ಹೌದು, ಇದು ಓದವಾಗ ಮಾತ್ರ. ಫೋರೆನ್ಸಿಕ್ ಅವ್ರು ಬಂದು ನೋಡಿ ಯಾರು ಹೊಡೆದಿದ್ದಾರೆ ಅಂತ ಕಂಡುಹಿಡಿಬೋದು ಹಾಗೆ. ಆ್ಯಂಡ್ ಆ ಪಾಠ ಮುಗಿದ ತಕ್ಷಣ ಎಣ್ಣೆ ಹಚ್ಚೋದೇನು, ಪ್ರೀತಿ ಮಾಡೋದೇನು, ತಬ್ಗೊಳ್ಳೋದೇನು, ಏನು ಬೇಕೋ ಕೊಡಿಸೋದೇನು ಎರಡೂ ಇರ್ತಿತ್ತು. ಸೊ ಹೀಗೆ ನಮ್ಮ ಬಾಲಕಾಂಡ. ನೆಕ್ಸ್ಟ್ ಕಮ್ಸ್ ರಾಮಾಯಣದ 2ನೇ ಕಾಂಡ, ಅಯೋಧ್ಯ ಕಾಂಡ. ಇದರಲ್ಲಿ ಶ್ರೀರಾಮನ ದಿನಗಳನ್ನು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ. ಅಂದರೆ ಸೀತೆಯೊಂದಿಗಿನ ಆತನ ವಿವಾಹ ಆಗೋವರೆಗೆ ಆ್ಯಂಡ್ ಪಟ್ಟಾಭಿಷೇಕಕ್ಕೆ ದಿನ ನಿಗದಿಯಾಗಿರುತ್ತೆ. ಇಡೀ ಅಯೋಧ್ಯೆ ತುಂಬ ಖುಷಿಯಾಗಿರುತ್ತೆ, ರಾಮ ನಮ್ಮ ರಾಜ ಆಗ್ತಾನೆ ಅಂತ. ಇದು ವನವಾಸಕ್ಕೆ ಅಂದರೆ ಅರಣ್ಯವಾಸಕ್ಕೆ ಹೊರಡೋದಕ್ಕಿಂತ ಮುಂಚೆ. ಆ್ಯಕ್ಚುಲಿ ಅಯೋಧ್ಯ ಕಾಂಡದಲ್ಲಿ ರಾಮನ ಅಪ್ಪು ನೋಡ್ಬೋದು, ಲೋನು ನೋಡ್ಬೋದು. ಯಾಕಂದರೆ ಸೀತೆ ಜೊತೆ ವಿವಾಹವಾಗುತ್ತೆ, ಆದರೆ ಪಟ್ಟಾಭಿಷೇಕ ಮುಹೂರ್ತ ನಿಗದಿ ಆಗುತ್ತೆ, ಪಟ್ಟಾಭಿಷೇಕ ಆಗಲ್ಲ, ಬಟ್ ಕಾಡಿಗೆ ಹೋಗಬೇಕಾಗತ್ತೆ. ಸೊ ಹೈಸು ಇದೆ, ಲೋಸು ಇದೆ. ಸ್ಟಾರ್ಟಿಂಗ್ ವಿತ್ ಕಿಚ್ಚ, ಕರೆಕ್ಟಾ? ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಕ್ಸ್ಕ್ಯೂಸ್ ಮೀ, ಶ್ರೀ ಮಂಜು. ಓಕೆ ಓಕೆ. ಹಾಂ. ಸೊ ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಸಾಕಷ್ಟು ಹೈಸ್ ನೋಡಿದ್ದೀರಾ, ಲೋಸ್ ನೋಡಿದ್ದೀರಾ. ನಿಮ್ಮ ಪ್ರಕಾರ ನಿಮ್ಮ ಕರಿಯರ್ನ ಹೈ, ದಿಸ್ ವಾಸ್ ದ ಪೀಕ್ ಅಂದರೆ ಯಾವುದು? ಲೋ, ದಿಸ್ ವಾಸ್ ದ ಲೋಯೆಸ್ಟ್ ಅಂದರೆ ಯಾವುದು? ನೀವು ತುಂಬ ತುಂಬ ಖುಷಿಯಾಗಿದ್ದು, ಓಕೆ ಇವಾಗ ನಾನು ಆಸೆ ಪಟ್ಟಂಥ ಸಕ್ಸಸ್ ನನಗೆ ಸಿಕ್ಕಿದೆ ಅಂತ ಅನಿಸಿದ್ದು? ಆಸೆ ಪಟ್ಟಂಥ ಸಕ್ಸಸ್ ಇನ್ನೂ ಸಿಕ್ಕಿಲ್ಲ ನನಗೆ. ಬಟ್ ಎಕ್ಸ್ಕ್ಯೂಸ್ ಮೀನೇ ನಾನು ಹೇಳಬೇಕಾಗುತ್ತೆ. ಅದು ಫಸ್ಟ್ ಫಿಲ್ಮ್ ಅಂದರೆ ನಾವು ಅದರಲ್ಲಿ ನನ್ನದೇ ಆದಂಥ ಶ್ರಮ ಏನೂ ಹಾಕಿಲ್ಲ ಅದರಲ್ಲಿ, ಅಪಾರ್ಟ್ ಫ್ರಮ್ ಮೈ ಪರ್ಫಾರ್ಮೆನ್ಸ್ ಬಿಟ್ಟರೆ. ಆ ಸಿನಿಮಾದ ಸ್ಕ್ರಿಪ್ಟಿಗೆ, ಆ ಸಿನಿಮಾದ ಕಥೆಗೆ, ಅಥವಾ ಮ್ಯೂಸಿಕ್ ಡೈರೆಕ್ಟರು ಅಥವಾ ಪ್ರೊಡಕ್ಷನಲ್ಲಿ ನಂದು ಏನೂ ಇಲ್ವಲ್ಲ. ಇಟ್ ಈಸ್ ಆಲ್ ಬೈ ಲಕ್. ಅಂದರೆ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ನೋ ಅದು ಬಹುಶಃ ಪ್ರಕೃತಿ ಅದು ಆ ಟೈಮಲ್ಲಿ ತಂದು ಕೊಡ್ತು. ಓಕೆ, ಕಮಾನ್, ಟೇಕ್ ಎನ್ ಎಂಟ್ರಿ ಅಂತ. ಸೊ ಫಾರ್ ದ್ಯಾಟ್ ರೀಸನ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಅಂದರೆ ಒಂದು ಭರ್ಜರಿ ಎಂಟ್ರಿ, ವೇರ್ ಇನ್ ಎವ್ರಿಬಡಿ ಇನ್ ದಿ ಇಂಡಸ್ಟ್ರಿ ಅಟ್ ಲೀಸ್ಟ್ ದೆ ಕೇಮ್ ಟು ನೋ, ಓಕೆ ಈ ಥರದ ಒಬ್ಬ ಆ್ಯಕ್ಟರ್ ಇದ್ದಾನೆ, ಈ ಥರ ಒಬ್ಬ ಹುಡುಗ ನೋಡೋಕ್ಕೆ ಚೆನ್ನಾಗಿದ್ದಾನೆ, ಇವನು ಮುಂದೆ ನಿಲ್ತಾನೆ ಅಂತ ಒಂದು ಪ್ರಾಮಿಸಿಂಗ್ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಲ್ಲ. ಐ ಥಿಂಕ್ ದಟ್ ಸ್ಟಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಗಾಡಿ ಸ್ಟಾರ್ಟ್ ಆಗಬೇಕು, ಆಮೇಲೆ ರೋಡ್ ಹೆಂಗೆ ಬಂತು ಏನಾಯಿತು ಗೊತ್ತಿಲ್ಲ, ನಂಗೆ ಡೆಸ್ಟಿನಿನೂ ಗೊತ್ತಿಲ್ಲ, ಅಂದರೆ ಎಲ್ಲಿ ಎಂಡ್ ಆಗುತ್ತೆ ಗೊತ್ತಿಲ್ಲ. ಬಟ್ ದಟ್ ಸ್ಟಾರ್ಟ್ ವಾಸ್ ಎ ಎಕ್ಸಲೆಂಟ್ ಸ್ಟಾರ್ಟ್. ಸೊ ಫಾರ್ ದ್ಯಾಟ್ ರೀಸನ್ ಅಂದರೆ ಅದನ್ನೇ ಏನಾದರೂ ಸಂಭ್ರಮಿಸಬೇಕು ಅಂತಂದರೆ ಐ ವಿಲ್ ಸೇ ಎಕ್ಸ್ಕ್ಯೂಸ್ ಮೀ ಓನ್ಲಿ. ಆ್ಯಂಡ್ ಲೋಯೆಸ್ಟ್ ನಿಮ್ಮ ಪ್ರಕಾರ ಯಾವುದು? ಲೋಯೆಸ್ಟ್ ವಿಲ್ ನೆವರ್ ಕಮ್ ಟು ಎ ಟ್ರೂ ಆ್ಯಕ್ಟರ್. ಲೋಯೆಸ್ಟ್ ವಿಲ್ ನೆವರ್ ಕಮ್ ಟ್ರೂ ಪರ್ಫಾರ್ಮರ್. ಸಿ ಬಿಕಾಸ್ ತಾಜ್ಮಹಲ್ ಸಿನಿಮಾ ಆದಮೇಲೆ, ತಾಜ್ಮಹಲ್ ಸಿನಿಮಾಕ್ಕೂ ಮುಂಚೆ, ಆಫ್ಟರ್ ಸೆವರಲ್ ಫ್ಲಾಪ್ಸ್ ಐ ಹ್ಯಾಡ್ ಸ್ಟಾರ್ಟೆಡ್ ಡೂಯಿಂಗ್ ಕ್ಯಾರೆಕ್ಟರ್ ರೋಲ್ಸ್. ಅಂದರೆ ಹೀರೋ ಆಗಿ ನಾನು ಹೇಳ್ತಾ ಇರೋದು. ಅದಾದಮೇಲೆ ವೇರ್ ಐ ಡಿಂಟ್ ಗೆಟ್ ಅಪರ್ಚುನಿಟೀಸ್ ಆ್ಯಸ್ ಎ ಪ್ರೊಟಗನಿಸ್ಟ್, ಐ ವೆಂಟ್ ಆ್ಯಂಡ್ ಅಂದರೆ ನಾನೇ ಓನ್ ಆಗಿ ಹೋಗಿ ಕೇಳ್ಕೊಂಡಿದ್ದೀನಿ, ಕೆಲಸ ಕೊಡಿ ಅಂತ ಕೇಳಿಕೊಂಡು ಐ ಹ್ಯಾವ್ ಡನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಫ್ಟರ್ ದ್ಯಾಟ್. So if I had thought that is my downfall, I would have never gone and asked for work. ಕೆಲಸ ಕೇಳ್ತಾ ಇರಲಿಲ್ಲ. ಸೊ ಐ ಥಿಂಕ್ ದಟ್ ಈಸ್ ದಿ ಹೈಯೆಸ್ಟ್ ಪೀಕ್ ಅಂತಲೂ ಹೇಳ್ಬೋದು.
ವೇರ್ ಐ ಡಿಂಟ್ ಫೇಲ್. ಸೊ ದ್ಯಾಟ್ ಈಸ್ ದ ಹೈಯೆಸ್ಟ್ ಪೀಕ್ ವಿಚ್ ಶೋಡ್ ವಾಟ್ ಐ ಆಮ್. ಕುಗ್ಗದೆ, ತಲೆ ಬಾಗದೆ, ನನ್ನ ಸ್ವಾಭಿಮಾನ ಬಿಡದೆ ನಾನು ಹೋಗಿ ಕೆಲಸ ಕೇಳಿದ್ದೀನಿ, ವಾಪಸ್ ಮತ್ತೆ ಬಂದು ಆ್ಯಸ್ ಎ ಫಿನಿಕ್ಸ್ ಬಂದು ಮತ್ತೆ ನಿಂತಿದ್ದೀನಿ. ಸೊ ಅದು ನೋಡೋರಿಗೆ ಓಕೆ ಡೌನ್ಫಾಲ್ ಅನ್ಸ್ಬೋದು, ಬಟ್ ಇಫ್ ಯು ಆಸ್ ನೌ ಐ ರಿಯಲೈಸ್ ದ್ಯಾಟ್ ಈಸ್ ದಿ ಹೈಯೆಸ್ಟ್ ಪೀಕ್ ವೇರ್ ಐ ರಿಯಲೈಸ್ಡ್ ಮೈ ಸೆಲ್ಫ್. ಇಟ್ ಟೇಕ್ಸ್ ಸೋ ಮಚ್ ಆಫ್ ಕರೇಜ್ ಅಲ್ವಾ? ಅಂದರೆ ನನ್ನಲ್ಲಿ ಟ್ಯಾಲೆಂಟ್ ಇದೆ, ನನಗೆ ಅವಕಾಶ ಬೇಕು ಅಂತ ಕೇಳೋದ್ರಲ್ಲಿ ಯಾವುದೇ ಸಂಕೋಚ ಇರಬಾರ್ದು. 2 ಎಕ್ಸಾಂಪಲ್ಸ್ ಯಾವಾಗಲೂ ನನ್ನ ಕಣ್ಮುಂದೆ ಬರುತ್ತೆ. ಹಿಂದಿನಲ್ಲಿ ಒಂದು ಸೂಪರ್ ಹಿಟ್ ಸಿನಿಮಾ ಬಂತು, ಬದಾಯಿ ಹೋ ಅಂತ. ನೀನಾ ಗುಪ್ತಾ ಅವರು ಒಂದು ಬ್ರೇಕ್ನ ನಂತರ ಅವ್ರು ವಾಪಸ್ ಬಂದಾಗ ಅವರೇ ಬರ್ಕೊಳ್ತಾರೆ ಆ್ಯಂಡ್ ಅವರೇ ಒಂದು ವಿಡಿಯೋ ಮಾಡಿ ಅಪ್ರೋಚ್ ಮಾಡ್ತಾರೆ. ಯಾವುದಾದ್ರೂ ಒಳ್ಳೆ ಡಿರೆಕ್ಟರ್ಸು, ಒಳ್ಳೆ ಪ್ರೊಡ್ಯೂಸರ್ಸು, ಒಳ್ಳೆ ಕಥೆ ಬರೆದಿದ್ದೀರಾ ನನಗೋಸ್ಕರ ಅಂದರೆ ಒಂದು ಅವಕಾಶ ಕೊಡಿ ಅಂತ. ಆ್ಯಂಡ್ ಅದಾದಮೇಲೆ ಅವ್ರಿಗೆ ಬದಾಯಿ ಹೋ ಸಿನಿಮಾ ಸಿಗುತ್ತೆ. ಜೊತೆಗೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನನಗೊಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಬೇಕು ಅಂತ ಒಂದಷ್ಟು ನೋಟೆಡ್ ಡಿರೆಕ್ಟರ್ಸ್ಗೆ ಅವರ ಫೋಟೋ ಆ್ಯಂಡ್ ಅದ್ರ ಹಿಂದೆ ಅವರ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಬರೆದು ಕೊಡೋರಂತೆ. ಸೊ ಅವಕಾಶಗಳನ್ನ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದಕ್ಕೆ ಇವಾಗ ನೀವೇನು ಹೇಳಿದ್ರಿ, ದ್ಯಾಟ್ಸ್ ಅನ್ ಅದರ್ ಬ್ಯೂಟಿಫುಲ್ ಎಕ್ಸಾಂಪಲ್. ಆ್ಯಂಡ್ ನಮ್ಮ ಮುಂದಿನ ಕಾಂಡಕ್ಕೆ ಹೋಗೋಣ. ಅರಣ್ಯಕಾಂಡ. ಅರಣ್ಯಕಾಂಡದಲ್ಲಿ ಸಾಕಷ್ಟು ಕಷ್ಟಗಳಿದೆ. ಅಂದರೆ ರಾಮ ವನವಾಸಕ್ಕೆ ಹೋಗ್ತಾನೆ, ಕೈಕೇಯಿ ದಶರಥನಿಗೆ ಹೇಳಿದ್ರಿಂದ ನಿನ್ನ ಮಗ ಆಗಬಾರ್ದು ರಾಜ ಅಂತ. ಸೀತೆನೂ ಹೋಗ್ತಾಳೆ, ಲಕ್ಷ್ಮಣನೂ ಹೋಗ್ತಾನೆ. ಆದರೆ ನೀವು ಹೇಳಿದ್ರಿ ಗೊತ್ತಾ, ವನವಾಸದಲ್ಲೂ ಒಂದು ಖುಷಿ ಅಂತ. ಅಲ್ಲೂ ಸಂತೋಷವಾಗಿರ್ತಾನೆ, ಲಕ್ಷ್ಮಣನ ಜೊತೆ ಸಂತೋಷವಾಗಿರ್ತಾನೆ, ಸೀತೆಯ ಜೊತೆ ಬ್ಯೂಟಿಫುಲ್ ಆಗಿರುವಂಥ ಮೊಮೆಂಟ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಸೊ ಹೀಗೆ ನಿಮ್ಮ ಜೀವನದ ಅರಣ್ಯಕಾಂಡದಲ್ಲಿ ಯಾರ್ಯಾರು ನಿಮ್ಮ ಜೊತೆಗಿರೋರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಹೂ ಆರ್ ದೋಸ್ ಸ್ಪೆಷಲ್ ಪೀಪಲ್? ನನಗೆ ಬಹಳ ಅದ್ಭುತವಾದಂಥ ಒಂದು 4-5 ಜನ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಅಣ್ಣ, ನಮ್ಮ ಅಕ್ಕ, ಅಫ್ಕೋರ್ಸ್ ನನ್ನ ತಾಯಿ, ನನ್ನ ಹೆಂಡತಿ ಚರಿಷ್ಮಾ ದೇ ಕಮ್ ವಿತ್ ಪ್ಯಾಕೇಜ್. ಬಟ್ ಅವ್ರನ್ನ ಬಿಟ್ಟು ಅಂದರೆ ಪರಮೇಶ್ ಅಂತ ಇದ್ದಾರೆ, ಜೀತು ಅಂತ ಇದ್ದಾರೆ, ಚಂದ್ರಣ್ಣ ಅಂತ ಇದ್ದಾರೆ, ಮೋಹನ್ ಅಂತ ಇದ್ದಾರೆ, ಹರ್ಷ ಅಂತ ವೆರಿ ಇಂಪಾರ್ಟೆಂಟ್ ಪಿಲ್ಲರ್ ಆಗಿ ನಿಂತಿದ್ದು. ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರ ಇತ್ತೀಚೆಗೆ ಲೈಫ್ನೇ ಕಂಪ್ಲೀಟ್ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ ನನಗೆ, ಹರ್ಷ ಅಂತ. ಆ್ಯಂಡ್ ಸೆವರಲ್ ಅಂದರೆ ತುಂಬ ಬೆರಳೆಣಿಕೆಯಷ್ಟು ನನ್ನ ಫ್ರೆಂಡ್ಸ್ ಇದ್ದಾರೆ who have stood beside me in all the hurdles, all the aspects of life. ನಾವು ನೋಡ್ತಿರ್ತೀವಿ, ನಮ್ಗೆ ಗೊತ್ತಾಗುತ್ತೆ. ಅಂದರೆ ಸಕ್ಸಸ್ಸು ಅಂದರೆ ಸಕ್ಸಸ್ಫುಲ್ ಅಂದರೆ ನನ್ನ ಪಾರ್ಟಿಗೆ ಸಕ್ಸಸ್ ಅಲ್ಲ, ಸಕ್ಸಸ್ಫುಲ್ ಸಿನಿಮಾಸ್ ಅಂತ ಬಂದಾಗ, ಹಿಟ್ಸ್ ಆದಾಗ, ಫೈನಾನ್ಷಿಯಲಿ ಗ್ರೋತ್ ಆದಾಗ ಯಾರೆಲ್ಲ ಬರ್ತಾರೆ ಪಾಸಿಂಗ್ ಕ್ಲೌಡ್ಸ್ ಥರ. ಐ ವಿಲ್ ಬಿ ನೋಯಿಂಗ್ ಓಕೆ ಅವ್ರ ಎಕ್ಸ್ಪೈರಿ ಡೇಟು ನನಗೆ ಗೊತ್ತಿರುತ್ತೆ. ಅದಾದಮೇಲೆ ಇವರು ಇಂಥ ಟೈಮಿಗೆ ಹೋಗ್ತಾರೆ ಅನ್ನೋದು ಗೊತ್ತಿರುತ್ತೆ. ಬಟ್ ದಿಸ್ ಪೀಪಲ್ ವಿತೌಟ್ ಅಂದರೆ ಯಾವ ಸೀಸನ್ಸಿಗೂ ಎಫೆಕ್ಟ್ ಆಗದೆ ದೇ ಹ್ಯಾವ್ ಸ್ಟುಡ್ ಬಿಸೈಡ್ ಮಿ. ಆ್ಯಸ್ ಯು ರೈಟ್ಲಿ ಸೆಡ್, ಗೊತ್ತಾಗೋಗುತ್ತೆ ಇವರು ಈ ಕ್ಷಣಕ್ಕೆ ಬಂದಿದ್ದಾರೆ, ಇವರು ಫಾರ್ ಎವರ್ ಇರ್ತಾರೆ ಅಂತ. ಅಂಥವ್ರ ಜೊತೆ ನಾವಾಗಿರಬಹುದಲ್ವ? ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ 2 ಮುಖಗಳಿರುತ್ತಂತೆ. ಅವನು ಪಬ್ಲಿಕ್ಕಲ್ಲಿ ಏನಾಗಿರ್ತಾನೆ ಅದು ಒಂದು ಮುಖ, ಅವನೊಬ್ಬನೇ ಇದ್ದಾಗ ಏನಾಗಿರ್ತಾನೆ ಅದೊಂದು ಮುಖ. ಬಟ್ ಐ ವುಡ್ ಲೈಕ್ ಟು ಸೇ ಒಂದು 3ನೇ ಮುಖ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ, ಅವನ ಕ್ಲೋಸ್ ಒನ್ಸ್ಗೆ ಮಾತ್ರ ತೋರಿಸುವಂಥ ಮುಖ. ಹೂ ಇಸ್ ದ್ಯಾಟ್ ಅಜಯ್ ರಾವ್? ಅಂದರೆ ನಿಮ್ಮ ಕ್ಲೋಸ್ ಒನ್ಸ್ ಮಾತ್ರ ನೋಡುವಂಥ ಅಜಯ್ ರಾವ್ ಅಂದರೆ ಯಾರು? ಎಲ್ಲರೂ ಅಷ್ಟು ಜೀವಕ್ಕೆ ಜೀವ ಇಟ್ಟಿದ್ದಾರೆ. ಒಂದು ಹೆಸರು ಹೇಳಿದರೆ ಓ ಇವನ ಹತ್ರ ಮಾತ್ರನಾ ಅಂತ ಅಂದ್ಕೊಂಡ್ಬಿಟ್ರೆ ಬೇಜಾರು. ಇಲ್ಲ, ನೀವು ಅವ್ರಗಳ ಮುಂದೆ ಹೆಂಗಿರ್ತೀರಾ ಅಂತ. ಹೂ ಇಸ್ ದ್ಯಾಟ್ ಅಜಯ್ ರಾವ್? ಅಲ್ಲ, ಯೂಶಲಿ 99% ಪ್ಯೂರ್ ಅಜಯ್ ಇರ್ತಾನೆ. 1% ನನ್ನ ಒಂದು ಕಂಟ್ರೋಲ್ ಅನ್ನೋದು ಇದ್ದೇ ಇರುತ್ತೆ. ವೈ? ಬಿಕಾಸ್ ಎಲ್ಲ ಹರ್ಡಲ್ಸ್, ಎಲ್ಲ ಕಷ್ಟದಲ್ಲಿ ಅಂದರೆ ಒಬ್ಬ ನಾರ್ಮಲ್ ವ್ಯಕ್ತಿ ಜೊತೆ ಇರೋದಕ್ಕೂ ಪಬ್ಲಿಕಲಿ ನೋನ್ ವ್ಯಕ್ತಿ ಜೊತೆ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅದರಲ್ಲಿ. ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ. ನಾವು ಕೂಡ ಸಹಜ ಒಬ್ಬರು ಮನುಷ್ಯರಂತಲೇ ನಾವು ಹೇಳ್ತೀವಿ. ಆದರೆ ಪಬ್ಲಿಕಲಿ ನೋಟಿಸ್ಡ್ ಆಗಿದ್ದಾಗ ಏನಾಗುತ್ತೆ, ಅವ್ರ ಜೊತೆ ಇದ್ದಾಗ ಕೆಲವೊಂದು ಅವಮಾನಗಳು ಅವರು ಅನುಭವಿಸಿರ್ತಾರೆ. ಅಂದರೆ ಅವ್ರು ಎಷ್ಟೇ ಪ್ರಾಮಾಣಿಕವಾಗಿದ್ರೂ ಅವ್ನು ಸೆಲೆಬ್ರಿಟಿ ಅಂತ ನನ್ನ ಮಕ್ಕಳು ಹಿಂದೆ ಓಡಾಡ್ಕೊಂಡಿದ್ದಾರೆ ನೋಡು ಅನ್ನೋವಂಥ ಹೆಸರನ್ನು ಅವ್ರ ಹಣೆಪಟ್ಟಿಗೆ ಬಂದಿರುತ್ತೆ. ಬಟ್ ನನಗೆ ಗೊತ್ತಿರುತ್ತೆ ಅವರು ಪ್ರಾಮಾಣಿಕರು ಅಂತ. ಸೊ ಎಲ್ಲೋ ಒಂದು ಕಡೆ ಒಂದು ಹಂತದ ಮುಖವಾಡ ಅವರು ಹಾಕೊಂಡಿರ್ತಾರೆ. ಅಂದರೆ ಈ ಅವಮಾನಗಳು ನನ್ನ ಮುಂದೆ ತೋರಿಸದೆ ಅಜಯ್ವರೆಗೂ ಬರಬಾರದಂತ ಅವ್ರು ಇಟ್ಟಿರ್ತಾರೆ. ಕೆಲವೊಂದು ವಿಚಾರಗಳು ನನಗೆ ಗೊತ್ತಿದೆ, ಇವ್ರಿಗೆ ಇವೆಲ್ಲ ವಿಚಾರ ಗೊತ್ತಿದೆ ಅಂತ ನಂಗೆ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡೋವಂಥ ವಿಚಾರನೂ ಇರುತ್ತೆ. ಹಾಂ. ಸೊ ಆ ಒಂದು ಸಣ್ಣ ಪರದೆ ಅದು ಹಾಕೊಳ್ಳೇಬೇಕಾಗತ್ತೆ, ಅನಿವಾರ್ಯತೆ ಪರಿಸ್ಥಿತಿ. ಆ್ಯಂಡ್ ಐ ಥಿಂಕ್ ಅವರು ಹಾಕೊಂಡಿರ್ತಾರೆ. ಬಿಕಾಸ್ ಓಕೆ, ಅಜಯ್ ಏನೇ ನನಗೆ ಕ್ಲೋಸ್ ಇದ್ರು, ಹೀ ಈಸ್ ಅ ಸೆಲೆಬ್ರಿಟಿ. ನಾನು ಇದನ್ನ ಮುಂಚಿನ ಅಜಯ್ಗೆ ಹೇಳ್ಬಹುದಿತ್ತು, ಇವಾಗ ಓಕೆ ಸ್ವಲ್ಪ ನೋಡಿ ಮಾಡಿ ಹೇಳೋಣ ಅಂತ, ರೈಟ್? ನನಗೆ ಗೊತ್ತಿದ್ರು ನನಗೆ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡೋದು ಇದೆಯಲ್ಲ, ಅದು ಒಂದು ಸಣ್ಣ ಪರದೆ ಹಾಕೊಂಡಿರ್ತೀವಿ.
ಕರೆಕ್ಟ್, ವೆರಿ ವೆಲ್ ಅನಲೈಸ್. ಸೊ ಈಗ ಲೆಟ್ಸ್ ಟಾಕ್ ಅಬೌಟ್ ಇಂಡಸ್ಟ್ರಿಯಲ್ಲಿನ ನಿಮ್ಮ ಅರಣ್ಯವಾಸದ ದಿನಗಳು. 25 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದೀರಾ. ಲೆಕ್ಕ ಹಾಕಿದ್ದೀರಿ ಯಾವತ್ತಾದ್ರೂ ಅದು ಎಷ್ಟು ದಿನಗಳು ಅಂತ? ನಾನು ಲೆಕ್ಕ ಹಾಕಿದ್ದೀನಿ ನಿಮಗೋಸ್ಕರ. 9125 ಡೇಸ್. ಓಕೆ. ಸೊ ಅರಣ್ಯವಾಸ ಅಂದರೆ ಇಲ್ಲಿ ನಾಟ್ ನೆಸೆಸರಿಲಿ ಟಫ್ ಡೇಸ್ ಅಂತ ನಾನು ಹೇಳ್ತಿರೋದು. ನೀವು ತುಂಬ ಚೂಸಿ ಇದ್ದೀರಾ, ತುಂಬ ಪಿಕ್ ಮಾಡ್ತೀರಾ ಈ ಥರದ್ದೇ ಸಬ್ಜೆಕ್ಟ್ ಮಾಡಬೇಕು ಅಂತ, ಪ್ರೊಡ್ಯೂಸ್ ಮಾಡುವಾಗಲೂ ಆ್ಯಕ್ಟ್ ಮಾಡುವಾಗಲೂ. ಸೊ 25 ವರ್ಷಗಳಲ್ಲಿ ನೀವು 30 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರೋದು. ಒಂದು ಸಿನಿಮಾ ಮತ್ತು ಮತ್ತೊಂದು ಸಿನಿಮಾದ ಮಧ್ಯದ ಆ ವಾಸ ಎಲ್ಲಿರುತ್ತೆ, ಹೇಗಿರುತ್ತೆ, ಏನು ಮಾಡ್ತಿರ್ತೀರಾ? ನನಗೆ ಏಕಾಂತ ಅಂದರೆ ಭಾಳ ಇಷ್ಟ. ಓಕೆ, ಏಕಾಂತವಾಸ. ಅಂದರೆ ಐ ಲವ್ ಮೈ ಓನ್ ಕಂಪ್ಯಾನಿಯನ್ಶಿಪ್. ನನ್ನ ಜೊತೆಗೆ ನಾನು ಕಾಲ ಕಳೆಯೋದು. ಒಂದು ಸ್ವಲ್ಪ ಸ್ಪಿರಿಚುವಲ್ ಲೈಫ್ ಕೂಡ ಇದೆ ನಂದು. ನಾನು ಮಾತು ಬಹಳ ಕಡಿಮೆ. ಸೊ ಆ ಟೈಮಲ್ಲಿ ನನ್ನ ಥಿಂಕಿಂಗ್ ಪ್ರಾಸೆಸ್ ತುಂಬ ನಡೀತಾ ಇರುತ್ತೆ. ಏನೇನೋ ವಿಚಾರಗಳು, ಆಲೋಚನೆಗಳು, ಅಂದರೆ ರಿಗಾರ್ಡಿಂಗ್ ಸಿನಿಮಾನೇ. ಓಕೆ. ಸಿನಿಮಾ ಬಿಟ್ಟು ಬೇರೆ ಏನು ಬರಲ್ಲ ತಲೆಯಲ್ಲಿ. ಐದರ್ ದಿ ಸ್ಪಿರಿಚುವಲಿಸಮ್ ಆರ್ ಸಿನಿಮಾ. ಫ್ಯಾಮಿಲಿಯವರಿಗೂ ಗೊತ್ತಿದೆ, ಇವನು ಕೂತ್ಕೊಂಡು ಯಾವತ್ತು ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಲ್ಲ ಅನ್ನೋದು ಗೊತ್ತಿದೆ. ಓಕೆ. ಏನೇ ಚಿಂತೆ ಮಾಡಿದ್ರು ಅದನ್ನು ಏನು ಸ್ಕ್ರಿಪ್ಟ್ಸ್ ಮಾಡ್ಬೋದು, ಯಾವ ಥರದ ಕ್ಯಾರೆಕ್ಟರ್ಸ್ ಮಾಡ್ಬೋದು, ಇಂಡಸ್ಟ್ರಿಗೆ ಏನು ಮಾಡ್ಬೋದು. ನನಗೆ ಒಂದು ಸ್ಟಿಲ್ ಅದೊಂದು ಹಠ, ಒಂದು ಆಸೆ ಅನ್ನೋದಿದೆ. ಒಂದು ಪ್ರಪಂಚದಲ್ಲಿ ಯಾರೂ ಆ ಥರದ್ದು ಒಂದು ಸಿನಿಮಾ ಮಾಡಿರ್ಬಾರ್ದು, ಆ ಥರದ್ದು ಸಿನಿಮಾ ಮಾಡಬೇಕು ಅನ್ನೋದು ಕನಸಿದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಬರೆದಿರ್ತಕ್ಕಂಥ ಸ್ಕ್ರಿಪ್ಟ್ಸ್ ಎಲ್ಲ 1000 ಕೋಟಿ ಮೇಲ್ ಬಜೆಟ್ ಕೇಳುವಂಥ ಸ್ಕ್ರಿಪ್ಟ್ಸ್ ನಾನು ಬರೆದಿಟ್ಟಿರೋದು. ಓಕೆ. ಸೊ ದಟ್ ಈಸ್ ವೈ, ಅಂದರೆ ಒಳಗಡೆ ಒಬ್ಬ ಡೈರೆಕ್ಟರ್ ಆಗಬೇಕಂತ ಅವತ್ತಿಂದ ಅಷ್ಟು ವರ್ಷದಿಂದ ಇದ್ರೂ ಯಾಕೆ ಡೈರೆಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಬರೆಯೋ ಕೂತ್ರೆ ಅದು ಅಷ್ಟು ದೊಡ್ಡದಾಗಿ ಕೇಳುತ್ತೆ ಅದು. ಸೊ ನನ್ನ ಇಮ್ಯಾಜಿನೇಷನ್ನ ತಂದು ಕೆಳಗಡೆ ಇಳ್ಸೋಕ್ಕೆ ಆಗಲ್ಲ. ಟು ಬಿ ಫ್ರ್ಯಾಂಕ್, ಬಿಕಾಸ್ ನಾನು ಒಬ್ಬ ಕಲಾವಿದ, ಅಂದರೆ ನೀವು ಆಗಲೇ ಹೇಳಿದಾಗ ಪರ್ಫಾರ್ಮರ್ ಅಂತ ಆಗಿರೋದ್ರಿಂದ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಬಜೆಟ್ ಐ ಲವ್ ಪರ್ಫಾರ್ಮಿಂಗ್. ಬಟ್ ನನಗೆ ಅಂತ ಕಂಟ್ರೋಲ್ ಕೊಟ್ಟರೆ ನನಗೆ ಮಾಡ್ತಿರೋದು ಸಾಕಾಗ್ತಾ ಇರಲ್ಲ. ಸೊ ಈ ಒದ್ದಾಟನೂ ಒಳಗಡೆ ನಡೀತಾ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ವನವಾಸ ಪಟ್ಟಿದ್ದಂತಂದರೆ ನಾನು ಡ್ಯೂರಿಂಗ್ ದಿ ಲಾಕ್ಡೌನ್, ಕೋವಿಡ್ ಟೈಮ್ಸಲ್ಲಿ ನಾನು ಪಟ್ಟಿದ್ದೀನಿ. ಅಂದರೆ ಇಂಡಸ್ಟ್ರಿನಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳು, ಇಂಡಸ್ಟ್ರಿನಲ್ಲಿ ಇರೋವಂಥ ಇನ್ಸೆಕ್ಯೂರಿಟೀಸು, ಅದ್ರ ಜೊತೆ ಪ್ಯಾರಲಲಿ ನಂದು ಸ್ವಾರ್ಥ. ನಾನು ಆ ಥರದ್ದೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದಲ್ಲ, ಅದಾಗತ್ತಾ ಆ ಟೈಮಲ್ಲಿ ಆತಂಕ ಆಗಿದ್ದು. ಸೊ ಈ ಥರದ್ದು ಈ ವನವಾಸದಲ್ಲಿ ತಲೆ ಕೆಲಸ, ನನ್ನ ಓನ್ ಕಂಪ್ಯಾನಿಯನ್ಶಿಪ್ ನಡೀತಾ ಇರುತ್ತೆ. ಅಲಾಂಗ್ ವಿತ್ ದ್ಯಾಟ್ ಐ ಎಂಜಾಯ್ ಫ್ಯಾಮಿಲಿ. ಇಟ್ಸ್ ನಾಟ್ ದಟ್ ನಾನು ಅದು ಅವ್ರ ಬಗ್ಗೆ ಚಿಂತೆ ಮಾಡಲ್ಲ ಅಂತ ಹೇಳಿದ ಅರ್ಥ ಏನಂತಂದರೆ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಂತಲ್ಲ. ಬಟ್ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಫ್ಯಾಮಿಲಿ ಜೊತೆಗಿರೋದು. ಈಗ ನಾವು ಉತ್ತರ ಕರ್ನಾಟಕದವರು, ಚಿಕ್ಕದಾಗಿ ಏನಾದರೂ ಮಂಡಕ್ಕಿ ಅವಲಕ್ಕಿ ಮಾಡಿ ಟೀ ಮಂಡಕ್ಕಿ ಚಾ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ಈರುಳ್ಳಿ ಹಚ್ಕೊಂಡು ತಿನ್ಕೊಂಡು, ದಟ್ ಈಸ್ ದಿ ಹ್ಯಾಪಿಯೆಸ್ಟ್ ಪಾರ್ಟಿ. ನಾನು ಅದಕ್ಕಿಂತ ದೊಡ್ಡ ಸಂಭ್ರಮ ಯಾವ ಪಾರ್ಟಿನಲ್ಲಿ ಕೂತ್ಕೊಂಡ್ರೆ ಓಕೆ ನಾನು ಮುಖಸ್ಥಿತಿಗೆ ಆ ಥರ ನಾನು ಚೆನ್ನಾಗಿದ್ದೀನಿ, ಖುಷಿ ಇದ್ದೀನಿ ಅಂತ ತೋರಿಸ್ಕೊತೀನಿ ಹೊರತು, ನಂಗೆ ರಿಯಲ್ ಹ್ಯಾಪಿನೆಸ್ ಸಿಗೋದು ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಮಗು ಜೊತೆ ಕೂತ್ಕೊಂಡು ಒಂದು ಟೀ ಕುಡಿಯೋದ್ರಲ್ಲಿ ಕಾಲ ಕಳಿತೀವಲ್ಲ ಒಟ್ಟಿಗೆ. ದ್ಯಾಟ್ ಈಸ್ ದಿ ಮೋಸ್ಟ್ ಪ್ರೆಷಿಯಸ್ ಥಿಂಗ್. ಅಂದರೆ ಅಲ್ಟಿಮೇಟ್ಲಿ ನೀವೇನೇ ದುಡಿದ್ರು, ಏನೇ ಮಾಡಿದ್ರು, ಏನೇ ಸಂಪಾದನೆ ಮಾಡಿದ್ರು, ಎಟ್ ದಿ ಎಂಡ್ ಯು ಹ್ಯಾವ್ ಟು ಕಮ್ ಟು ದಿಸ್ ಈಸ್ ವಾಟ್ ಹ್ಯಾಪಿನೆಸ್ ಈಸ್. ಎಷ್ಟೇ ಶ್ರೀಮಂತ ಆಗ್ಬೋದು ಅಥವಾ ಎಷ್ಟೇ ಬಡವಾಗಿರ್ಬೋದು, ದೇ ಆರ್ ರಿಚ್ ಇನ್ ದಿಸ್ ಪಾರ್ಟ್ ಆಫ್ ಪ್ರೆಸೆನ್ಸ್. ಸೊ ಆ ಇದೆಯಲ್ಲ, ಅದು ಖುಷಿಯಾದಂಥ ವನವಾಸ ಕೂಡ ಹೌದು. ಸೊ ಖುಷಿಯಾದ ವನವಾಸ. ನೆಕ್ಸ್ಟ್ ಕಮ್ಸ್ ಕಿಷ್ಕಿಂಧ ಕಾಂಡ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಯಾಕಂದರೆ ರಾಮ ಒಬ್ಬನೇ ಹುಡ್ಕೋದಕ್ಕಾಗಲಿಲ್ಲ ಸೀತೆನ, ಸಾಕಷ್ಟು ಜನರ ಸಹಾಯ ತಗೋತಾನೆ, ವಾನರರ ಸೇನೆಯ ಸಹಾಯ ತಗೋತಾನೆ. ಸುಗ್ರೀವ ಇರಬಹುದು, ಹನುಮಂತ ಇರಬಹುದು. ನಿಮ್ಮ ಲೈಫ್ನ ಸುಗ್ರೀವ ಯಾರು, ಹನುಮಂತ ಯಾರು ನಿಮ್ಮ ಜೀವನದ ಕಿಷ್ಕಿಂಧ ಕಾಂಡದಲ್ಲಿ? ಅದು ಫಸ್ಟ್ ನಾನು ರಾಮ ಆಗಬೇಕಾಗತ್ತೆ. ಅದು ಎಷ್ಟು ಮಟ್ಟಿಗೆ ರಾಮ ಇದ್ದೀನಿ ಅದು ಅಲ್ಲ. ನೀವು ಕೃಷ್ಣ ಅಜಯರಾವ್ ಇರಬಹುದು. ಇವಾಗ ಸೀತೆಯನ್ನ ಸ್ಕ್ರಿಪ್ಟ್ಸ್ ಅನ್ಕೊಳ್ಳೋಣ. ಸ್ಕ್ರಿಪ್ಟ್ಸ್ನ ಹುಡುಕಾಟದಲ್ಲಿ ನಿಮ್ಮ ಜೀವನದಲ್ಲಿ ಜೊತೆಯಾಗಿರುವಂಥ ಹನುಮಂತ ಯಾರು, ಸುಗ್ರೀವ ಯಾರು? ಸುಗ್ರೀವ ನನ್ನಲ್ಲೇ ಅಡಗಿದಾನೆ ಅನ್ಸುತ್ತೆ. ಹನುಮಂತ ನನ್ನ ಫ್ರೆಂಡ್ ಒಬ್ಬ ಪರಮೇಶ್ ಅಂತ ಇದ್ದಾನೆ. ಸೊ ಈ ಸ್ಕ್ರಿಪ್ಟ್ ಸೆಲೆಕ್ಷನ್ಸಲ್ಲಿ ಈ ಇಡೀ ಯುದ್ಧದಲ್ಲಿ ಇತ್ತೀಚೆಗೆ ತುಂಬ ಬಲವಾಗಿ ನಿಂತಿರೋದು. ಓಕೆ ಓಕೆ